Dear students, welcome back to my channel. So let us in this class continue the problems. So far we have discussed the 14th problem, isn't it? So let's continue with the 15th. The 15th numerical problem says that a simple one, which is based on electric field and force. See, 2 point charges QA equals 3 microcoulomb and QB is equal to minus 3 microcoulomb are located 20 centimeter apart in a vacuum. So first one, what we want to find here is what is the electric field at the midpoint O of the line AB joining the two charges. Diagram saha kottidare. Second one, if a negative test charge of magnitude 1.5 nanocoulomb is placed at that point, what is the force experienced by that test charge? Okay, so test charge ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ, ಆಲ್ರೆಡಿ ನಾನು ಹೇಳಿದ್ದೀನಿ ಥಿಯರಿನಲ್ಲಿ. ಟೆಸ್ಟ್ ಚಾರ್ಜ್ ಅಂತಂದ್ರೆ ಒಂದು ಸ್ಮಾಲ್ ಚಾರ್ಜ್ ಅಂತ. ಸೊ ಆ ಟೆಸ್ಟ್ ಚಾರ್ಜ್ ಅನ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಆಲ್ಸೋ ಡೈರೆಕ್ಷನ್ ಸಹ ನಾವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸಿ ಎ ಬಿ ಅನ್ನುವಂತ ಒಂದು ಲೈನ್ ಅನ್ನು ಅವರೇ ಕೊಟ್ಟಿದ್ದಾರೆ. ಎ ಹತ್ರ 3 ಮೈಕ್ರೋಕೂಲಂಬ್ ಅನ್ನುವಂತ ಒಂದು ಚಾರ್ಜ್, ಬಿ ಹತ್ರ ಮೈನಸ್ 3 ಮೈಕ್ರೋಕೂಲಂಬ್ ಅನ್ನುವಂತ ಒಂದು ಚಾರ್ಜ್. ಈ ಎರಡು ಚಾರ್ಜ್ ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಸಹ ಕೊಟ್ಟಿದ್ದಾರೆ, ದಟ್ ಈಸ್ 20 ಸೆಂಟಿಮೀಟರ್. ಓಕೆ, ವಿ ವಾಂಟ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್. ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಫೈಂಡ್ ಔಟ್ ಮಾಡೋದು? ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂತದ್ದು ಒಂದು ಫಾರ್ಮುಲಾ, ದಟ್ ಈಸ್ E is equal to 1 by 4 pi epsilon naught Q divided by R square, isn't it? Here, how many electric fields we can expect? ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. ಒಂದು ಚಾರ್ಜ್ ಇದ್ರೆ ಒಂದು ಫೀಲ್ಡ್, ಎರಡು ಚಾರ್ಜ್ ಇದ್ರೆ ಎರಡು ಫೀಲ್ಡ್, n ನಂಬರ್ ಆಫ್ ಚಾರ್ಜಸ್ ಇದ್ರೆ n ನಂಬರ್ ಆಫ್ ಫೀಲ್ಡ್ಸ್ ಬರುತ್ತೆ. ಕರೆಕ್ಟಾ? ಸಿ ಹಿಯರ್ ಅಟ್ O, ಡ್ಯೂ ಟು ದ ಚಾರ್ಜ್ ಅಟ್ A, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಔಟ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ದಟ್ ಈಸ್ EA. ನೆಕ್ಸ್ಟ್, ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಇನ್ವರ್ಡ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ EB. ಓಕೆ, ಸೊ ಒಂದೊಂದಾಗಿ ಫೈಂಡ್ ಔಟ್ ಮಾಡೋಣ. ಈಗ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ E ಅಂಡ್ EB? ಎರಡು ಸಹ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಆಂಗಲ್ ಬಿಟ್ವೀನ್ ದಮ್ ಈಸ್ 0. ಹಾಗಾಗಿ ನಾವು ಸಿಂಪಲ್ ಆಗಿ ಎರಡನ್ನು ಆಡ್ ಮಾಡಬಹುದು. ಓಕೆ, ಫಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್. Electric field at O due to the charge at A is, A ಹತ್ರ ಇರುವಂತಹ ಚಾರ್ಜ್ ಇಂದ O ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಪ್ಪ ಅಂದ್ರೆ EA is equal to 1 by 4 pi epsilon naught QA divided by AO whole square. Okay, what is the value of 1 by 4 pi epsilon naught? 9 into 10 power 9 QA, that is 3 into 10 power minus 6 divided by AO whole square. AO ಅಂದ್ರೆ ಇದರಲ್ಲಿ ಅರ್ಧ, that is 10 centimeter. 10 into 10 power minus 2 whole square. Next step ಅಲ್ಲಿ this is 27 into 10 power 3 divided by 100 into 10 power minus 4 ಆಗ್ತದೆ. ಓಕೆ, 100 into 10 power minus 4. ಈ 100 ಇದು ಎರಡು ಕ್ಯಾನ್ಸಲ್ ಆಗುತ್ತೆ. 10 ಪವರ್ ಮೇಲೆ ಹೋದ್ರೆ ಇಟ್ ಬಿಕಮ್ಸ್ 27 into 10 ಪವರ್ ಪ್ಲಸ್ 10 ಪವರ್ 5 ಆಗ್ತದೆ. 27 into 10 power 5 ನ್ಯೂಟನ್ ಪರ್ ಕೂಲಂಬ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ EA? ದಟ್ ಈಸ್ ಅಲಾಂಗ್ AO. ಅಲಾಂಗ್ AO. ಓಕೆ, ಸಿಮಿಲರ್ಲಿ ಎರಡನೇದಕ್ಕೆಲ್ಲ ಇಷ್ಟೊಂದೆಲ್ಲ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸಿಮಿಲರ್ಲಿ ಡೈರೆಕ್ಟ್ ಆಗಿ ಬರೀಬಹುದು. EB is also 27 into 10 power 5 ನ್ಯೂಟನ್ ಪರ್ ಕೂಲಂಬ್. ಯಾಕಪ್ಪ ಅಂದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡಿಸ್ಟೆನ್ಸ್ ಆಫ್ ದಟ್ ಪಾಯಿಂಟ್ O ಫ್ರಮ್ B ಸಹ ಸೇಮ್ ಇದೆ. ಹಾಗಾಗಿ ಸಿಮಿಲರ್ಲಿ ಬಿ ಅಲ್ಲ, ಅದು ಅದೇ ಕೇಸು. ಸಿಮಿಲರ್ಲಿ EB is equal to 27 into 10 power 5 Newton per coulomb, but the direction is along OB. Along OB. ಇದು along
AO ಇದೆ. ನೀವು ಬೇಕಾದ್ರೆ ರೀಸನ್ ಸಹ ಬರೀಬಹುದು. ಬಿಕಾಸ್ magnitude of QA is equal to magnitude of QB and AO is equal to BO. ಬರೆದ್ರೆ ಒಳ್ಳೇದು. ಓಕೆ, ಬಟ್ ಕಂಪಲ್ಸರಿ ಇಲ್ಲ, ಬರೀಲೇಬೇಕು ಅಂತ ಅಂದ್ಬಿಟ್ಟು ಅದು ಗೊತ್ತಾಗುತ್ತೆ. ಸೊ ಎ ಹತ್ರ ಇರೋ ಚಾರ್ಜು ಬಿ ಹತ್ರ ಇರುವಂತ ಚಾರ್ಜ್ ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಹಾಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, therefore resultant electric field at O is O ಹತ್ರ ಇರುವಂತ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದು E is equal to EA plus EB. ಎರಡನ್ನು ಆಡ್ ಮಾಡಿದ್ರೆ 54 into 10 power 5 ನ್ಯೂಟನ್ ಪರ್ ಕೂಲಂಬ್ ಬರುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಅಂತಂದ್ರೆ ಅಲಾಂಗ್ AB. ಅಲಾಂಗ್ AB. ಓಕೆ ಫೈನ್. ಎರಡನೇದು ಏನು ಫೈಂಡ್ ಔಟ್ ಮಾಡಬೇಕು? If a negative test charge of magnitude 1.5 into 10 power minus 5 coulomb, 1.5 into 10 power minus 9 coulomb is placed at that point, what is the force? Okay, we know that force is equal to Q into E, but here Q naught into E. Q naught is 1.5 into 10 power minus 9 into E, 54 into 10 power 5. Okay, 81 ಬರುತ್ತೆ. 81 into 10 power minus 4 ನ್ಯೂಟನ್. ಓಕೆ, ಸೊ ಈ ತರ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. (81 into 10 power minus 4 Newton). So what is the direction of the force? ಇದು ಒಂದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ Q ನಾಟ್ ನೆಗೆಟಿವ್ ಆಗಿರೋದ್ರಿಂದ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. Therefore it is along ಉಲ್ಟಾ BA. along BA. Okay. Next. Question number 16. The simple warm up problem ಅಷ್ಟೇ ಇದು. An electric dipole with a dipole moment. Dipole moment ಅನ್ನ small p ಇಂದ ಡಿನೋಟ್ ಮಾಡ್ತೀವಿ. 4 into 10 power minus 9 ಕೂಲಂಬ್ ಮೀಟರ್. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸೆಂಟಿಮೀಟರ್ ಅಂತ ಕೂಲಂಬ್ ಮೀಟರ್, ಅದಕ್ಕೆ ಕ್ಯಾಪಿಟಲ್ C ಅಂತ ಬರ್ತಿದ್ದೀನಿ. ಕೂಲಂಬ್ ಮೀಟರ್ is aligned at 30 degree with the direction of uniform electric field. Theta is given as 30 degree along the direction of uniform electric field ante. Magnitude ಕೊಟ್ಟಿದ್ದಾರೆ electric field ಇದು, that is 5 into 10 power 4 Newton per coulomb. Calculate the magnitude of the torque. Torque ಅನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಟಾರ್ಕ್ ಅದರ ಮೇಲೆ ಆಕ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಓಕೆ, ಟಾರ್ಕ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನು ಫಾರ್ಮುಲಾ ಇದೆ ನಮ್ಮ ಹತ್ರ? We know that tau is equal to Pe sin theta. Okay, small p is given as 4 into 10 power minus 9. E is given as 5 into 10 power 4 and theta. Bari theta bariyodalla, that is sin 30 degree. Okay, so this is 20 into 10 power minus 5 sin 30 ಬಂದು 1/2. Therefore it is 10 into 10 power minus 5 Newton meter. ಓಕೆ, ಇದೊಂದು ಸಿಂಪಲ್ ವಾರ್ಮ್ ಅಪ್ ಪ್ರಾಬ್ಲಮ್ ಅಷ್ಟೇನೆ. ಟಾರ್ಕ್ ಮೇಲೆ ಹೇಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ಕ್ವೆಶ್ಚನ್ ನಂಬರ್ 17. Question number 17. 3 equal charges, each having a charge of 2 microcoulomb, are placed at the 3 corners of a right angle triangle of sides
3 centimeter, 4 centimeter and 5 centimeter. Find the force on the charge at the right angled corner ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್, ಹಾಗಾಗಿ ಲೆಫ್ಟ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ನಾನು. Okay, imagine one right angle triangle like this. ಮೂರು ವರ್ಟಿಸಸ್ ಅಲ್ಲಿ ಸೇಮ್ ಟೈಪ್ ಆಫ್ ಚಾರ್ಜಸ್ ಅನ್ನು ಪ್ಲೇಸ್ ಮಾಡಿದ್ದಾರೆ. ಅವುಗಳ ವ್ಯಾಲ್ಯೂಸ್ 2 ಮೈಕ್ರೋಕೂಲಮ್. ಇವುಗಳಿಗೆ ಬೇಕಾದ್ರೆ ಹೆಸರು ಕೊಡೋಣ, ಎ ಬಿ ಸಿ ಅಂತ. ಓಕೆ, ಸೊ ಸೈಡ್ ಲೆಂತ್ಸ್ ಅನ್ನ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತ ಅಂದ್ಬಿಟ್ಟು. ಇದು ಸ್ಮಾಲರ್ ಇದೆ, ಹಾಗಾಗಿ ಇದನ್ನ 3 ಸೆಂಟಿಮೀಟರ್ ಅಂತ ತಗೋತೀನಿ. ಇದು 4 ಸೆಂಟಿಮೀಟರ್, ಆಬ್ವಿಯಸ್ಲಿ ಇದು 5 ಸೆಂಟಿಮೀಟರ್ ಆಗುತ್ತೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್. ಫೈಂಡ್ ದ ಫೋರ್ಸ್ ಆನ್ ದ ಚಾರ್ಜ್ ಅಟ್ ರೈಟ್ ಆಂಗಲ್ ಕಾರ್ನರ್. ಇಲ್ಲಿ ಪ್ಲೇಸ್ ಮಾಡಿರುವಂತಹ ಒಂದು ಚಾರ್ಜ್ ನ ಮೇಲೆ ಆಕ್ಟ್ ಆಗ್ತಾ ಇರುವಂತಹ ನೆಟ್ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ತುಂಬಾ ಸುಲಭ. ಸಿ ಹೌ ಮೆನಿ ಫೋರ್ಸಸ್ ಆರ್ ಆಕ್ಟಿಂಗ್ ಹಿಯರ್ ಅಂತಂದಾಗ, ಲಾಸ್ಟ್ ನಾನು ಥಿಯರಿನಲ್ಲೇ ಹೇಳ್ಕೊಟ್ಟಿದ್ದೀನಿ, n ನಂಬರ್ ಆಫ್ ಚಾರ್ಜಸ್ ಇದ್ರೆ n-1 ನಂಬರ್ ಆಫ್ ಫೋರ್ಸಸ್ ಇರುತ್ತೆ ಅಂತ. ಎಲ್ಲ ಪಾಸಿಟಿವ್ ಚಾರ್ಜಸ್ ಆಗಿರೋದ್ರಿಂದ ಫಸ್ಟ್ ಎ ಬಿ ನ ರಿಪೆಲ್ ಮಾಡುತ್ತೆ along this direction. This is F B A. ಅದೇ ತರ ಸಿ ನು ಸಹ ಬಿ ನ ರಿಪೆಲ್ ಮಾಡುತ್ತೆ ಈ ಡೈರೆಕ್ಷನ್ ಅಲ್ಲಿ. ದಿಸ್ ಇಸ್ F B C. ಓಕೆ, ಎರಡರದ್ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ ಪ್ರಾಬ್ಲಮ್. ಓಕೆ, ಸೊ ಮೊದಲನೇದಾಗಿ ಹೌ ಟು ಫೈಂಡ್ ಎಫ್ ಬಿ ಎ. ಫೋರ್ಸ್ ಆನ್ ಬಿ ಬೈ ಎ ಈಸ್, ಬಿ ಮೇಲೆ ಎ ಎಕ್ಸರ್ಟ್ ಮಾಡ್ತಾ ಇರುವಂತಹ ಒಂದು ಫೋರ್ಸು. ಎಫ್ ಬಿ ಎ ಇಸ್ ಈಕ್ವಲ್ ಟು 1/4πε0 QB QA divided by BA whole square. Okay, so 1/4πε0 ಅಂದ್ರೆ 9 into 10 power 9 QB, B ಹತ್ರ ಇರುವಂತಹ ಒಂದು ಚಾರ್ಜ್ 2 into 10 power -6, A ಹತ್ರ ಇರುವಂತಹ ಚಾರ್ಜ್ ಸಹ ಅಷ್ಟೇನೆ, ಡಿವೈಡ್ ಬೈ BA whole square. BA whole square ಅಂತಂದ್ರೆ 4 into 10 power -2 whole square. ಓಕೆ, ಸೊ ಇದರ ಕ್ಯಾಲ್ಕುಲೇಷನ್ ಅನ್ನ ನಿಮಗೆ ಬಿಡ್ತೀನಿ. ಸೊ ಎಫ್ ಬಿ ಎ ವ್ಯಾಲ್ಯೂ ಎಷ್ಟಪ್ಪ ಬರಬೇಕು ಅಂತಂದ್ರೆ, ದ ವ್ಯಾಲ್ಯೂ ಆಫ್ ಎಫ್ ಬಿ ಎ ಶುಡ್ ಬಿ 22.5 ನ್ಯೂಟನ್. ಇಷ್ಟು ಬರಬೇಕು. ಸಿಮಿಲರ್ಲಿ ಎಫ್ ಬಿ ಸಿ ಗೊತ್ತಲ್ವಾ ಅದು ಹೇಗೆ ಅಂತಂದು ಡೈರೆಕ್ಟ್ ಆಗಿ 9 into 10 power 9 QB QC divided by BC whole square. ಓಕೆ, ಸೊ ಇದನ್ನ ಹಾಕೊಂಡು ಸಾಲ್ವ್ ಮಾಡಿದ್ದಾದ್ರೆ ನಿಮಗೆ 40 ನ್ಯೂಟನ್ ಬರಬೇಕು. 40 ನ್ಯೂಟನ್. ಓಕೆ, ರಿಸಲ್ಟೆಂಟ್ ಆಫ್ FBA and FBC ಈಸ್, ಈ ಎರಡರದ್ದು ರಿಸಲ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ನಮ್ಮ ಹತ್ರ ಇರುವಂತಹ ಒಂದು ಫಾರ್ಮುಲಾ ಡೈರೆಕ್ಟ್ ಆಗಿ FBA ಸ್ಕ್ವೇರ್ ಪ್ಲಸ್ FBC ಸ್ಕ್ವೇರ್. ಓಕೆ, ಇದನ್ನ ಸಾಲ್ವ್ ಮಾಡಿ ಫೈನಲಿ ಹೌ ಮಚ್ ಯು ಶುಡ್ ಗೆಟ್ ಅಂತಂದ್ರೆ, ಯು ಶುಡ್ ಗೆಟ್ 45.9 ನ್ಯೂಟನ್. ಓಕೆ, ಸಪೋಸ್ ಏನಾದ್ರೂ ಡೈರೆಕ್ಷನ್ ಆಫ್ ಫೋರ್ಸ್ ಅನ್ನ ಸಹ ರಿಸಲ್ಟೆಂಟ್ ಫೋರ್ಸ್ ಅನ್ನ ಸಹ ಫೈಂಡ್ ಔಟ್ ಮಾಡಿ ಅಂತ ಏನಾದ್ರೂ ಕೇಳಿದ್ರೆ, ಟು ಫೈಂಡ್ ದ ಡೈರೆಕ್ಷನ್ ನಿಮ್ಗೆ ಗೊತ್ತೇ ಇದೆ ಫಾರ್ಮುಲಾ, tan alpha is equal to q sin theta divided by p plus q cos theta. ಇದನ್ನಾದ್ರೂ ಹಾಕೋಬಹುದು, ಅಥವಾ ಇಲ್ಲಿ ನೀವೇನಾದ್ರೂ ಓಕೆ ನಿಮಗೆ ಈ ಫಾರ್ಮುಲಾ ಬೇಡ, ಇನ್ನು ಸಿಂಪಲ್ ಆಗಿ ಕಲ್ತ್ಕೋಬೇಕು ಅಂತಂದ್ರೆ ನೋಡಿ, ಇಲ್ಲಿ ನಾನು ಒಂದು ಇಮ್ಯಾಜಿನರಿ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಇಲ್ಲಿ ಅಂದ್ರೆ ಯೂಶುವಲಿ ರೆಕ್ಟಾಂಗಲ್, ಅದರಲ್ಲಿ ಟ್ರಯಾಂಗಲ್ಸ್ ಇರ್ತವೆ. ಸಿ, ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಬಿ ಸಿ ಜಾಸ್ತಿ ಇದೆಯಾ, ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ಬಿ ಎ ಜಾಸ್ತಿ ಇದೆಯಾ ನೋಡಿದ್ರೆ ಎಫ್ ಬಿ ಸಿ ಯ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಹಾಗಾಗಿ ರಿಸಲ್ಟೆಂಟ್ ಸ್ವಲ್ಪ ಅದರ ಕಡೆಗೆ ಹೋಗುತ್ತೆ. ಹೀಗೆ ಕರೆಕ್ಟಾ? ಇದನ್ನ ಆಲ್ಫಾ
ಅಂತ ತಗೊಂಡು ಇಲ್ಲಿ ನೀವೇನಾದ್ರೂ ಒಂದು ಇಮ್ಯಾಜಿನರಿ ರೆಕ್ಟಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಓಕೆ, ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾ ನೋಡೋಣ. ಇದಕ್ಕೊಂದು ಹೆಸರು ಕೊಡೋಣ, ಎಕ್ಸ್ ವೈ ಝೆಡ್ ಅಂತ. ಓಕೆ, ಇದು ಬಿ ಅಲ್ಲಿ ಇರಿಯೋದು. ನೆಕ್ಸ್ಟ್, ಇನ್ ಟ್ರಯಾಂಗಲ್ ಎಕ್ಸ್ ಬಿ ವೈ, ಎಕ್ಸ್ ಬಿ ವೈ, ಆ ಟ್ರಯಾಂಗಲ್ ಅಲ್ಲಿ ವಾಟ್ ಈಸ್ ಟ್ಯಾನ್ ಆಲ್ಫಾ? tan alpha is equal to opposite by adjacent. Opposite ಅಂದ್ರೆ ನೋಡಿ, ಇದು ಈ ಸೈಡ್ ಬರ್ತಾ ಇರುವಂತಹ ಫೋರ್ಸ್ ಯಾವುದು? FBA. ನೆಕ್ಸ್ಟ್, adjacent ಯಾವುದು? ಇದು ಈ ಸೈಡ್ ಬರ್ತಿರುವಂತದ್ದು FBC. therefore FBA divided by FBC, FBA divided by FBC. ಇದನ್ನ ಹಾಕೊಂಡು ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಆಫ್ ಆಲ್ಫಾ 29 ಡಿಗ್ರಿ 21 ಮಿನಿಟ್ಸ್ ಬರಬೇಕು. ಗೊತ್ತಾಯ್ತಾ? ಸೊ ಯಾಕೆ ನಾನು ಈ ಮೆಥಡ್ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ, ಜನರಲ್ ಮೆಥಡ್ ಅದನ್ನು ಸಹ ಡಿಸ್ಕಸ್ ಮಾಡಬಹುದು. ಯಾವುದು? tan alpha is equal to q sin theta divided by p plus q cos theta. ಬಟ್ ಅಲ್ಲಿ ಆಲ್ಫಾ ಯಾವ ಒಂದು ಫೋರ್ಸ್ ಇಂದ ನಾವು ತಗೋಬೇಕು, ಯಾವ ವೆಕ್ಟರ್ ಇಂದ ಆಲ್ಫಾ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗೋದಿಲ್ಲ. ಹಾಗಾಗಿ ಈ ಮೆಥಡ್ ಇಂದ ಸಾಲ್ವ್ ಮಾಡ್ಕೊಂಡ್ರೆ ನೀವು ಡಯಾಗ್ರಾಮ್ ಅಲ್ಲೇ ಆಲ್ಫಾ ತೋರಿಸ್ಬಿಟ್ರೆ ಇಲ್ಲೇನು ವರ್ಡಿಂಗ್ಸ್ ಬರೆಯುವಂತ ನೆಸೆಸಿಟಿ ಇರೋದಿಲ್ಲ. ಗೊತ್ತಾಯ್ತಾ? ಸೊ ಹಾಗೆ next, an important problem for both theory and objectives. Two opposite corners of a square carry a charge capital Q each, and the other two opposite corners carry a charge of small q each. If the resultant force on capital Q is 0, how are capital Q and small q related? ನೋಡಿ ಎಷ್ಟು ಚೆನ್ನಾಗಿದೆ ಕ್ವೆಶ್ಚನ್. ಸೊ ಒಂದು ಸ್ಕ್ವೇರ್, ಓಕೆ, ಯಾವುದಾದ್ರೂ ಎರಡು ಆಪೋಸಿಟ್ ಕಾರ್ನರ್ಸ್ ನಲ್ಲಿ ಕ್ಯಾಪಿಟಲ್ ಕ್ಯೂ ಬರೆಯೋದು, ಉಳಿದಂತಹ ಎರಡು ಆಪೋಸಿಟ್ ಕಾರ್ನರ್ಸ್ ನಲ್ಲಿ ಸ್ಮಾಲ್ ಕ್ಯೂ ನ ಬರೆಯೋದು. ಓಕೆ, two opposite corners of a square carry charge capital Q each, and the other two opposite corners carry a charge of small q each. If the resultant force on capital Q is 0, how capital Q and small q are related? ಇದಕ್ಕೊಂದು ಹೆಸರು ಕೊಡೋಣ, A B C D ಅಂತ. ಸೈಡ್ಗಳು ಗೊತ್ತಿಲ್ಲ ನಮಗೆ, ಅದನ್ನ ಬೇಕಾದ್ರೆ ನಾವು ಸಮ್ x ಅಂತ ಕರಿಬಹುದು, ನೋ ಪ್ರಾಬ್ಲಮ್. ಗೊತ್ತಿದೆ ನಿಮಗೆ ಪ್ರಾಪರ್ಟಿ ಆಫ್ ದ ಸ್ಕ್ವೇರ್, ಎಲ್ಲಾ ಸೈಡ್ಸ್ ಸಹ ಅಂದ್ರೆ ಆಪೋಸಿಟ್ ಸೈಡ್ಸ್, ಈ ಕಡೆ ಆಪೋಸಿಟ್ ಸೈಡ್ಸ್ ಸೇಮ್ ಇರುತ್ತೆ ಲೆಂತ್ ಅಲ್ಲಿ ಅಥವಾ ಡಿಸ್ಟೆನ್ಸ್ ಅಲ್ಲಿ. ಕನ್ಫ್ಯೂಸ್ ಆಗೋದು ಬೇಡ, ಚಾರ್ಜಸ್ ಅನ್ನ ರೀಡಿಂಗ್ ಅಲ್ಲಿ ಬರೀತೀನಿ. ಓಕೆ, ಸಿ ಮೊದಲನೇದಾಗಿ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಫೋರ್ಸ್ ಆನ್ ಸಿ ಬೈ ಎ ತಗೋತೀನಿ. ಇದು ಹೇಗಿರುತ್ತೆ, ಇದು ಪಾಸಿಟಿವ್ ಅದು ಪಾಸಿಟಿವ್ ಆಗಿರೋದ್ರಿಂದ ರಿಪಲ್ಸಿವ್ ಆಗಿರುತ್ತೆ. ಇದನ್ನ ಎಫ್ ಸಿ ಎ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಈ ಎಫ್ ಸಿ ಅನ್ನ ಎರಡು ಕಾಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ತೀನಿ. ಓಕೆ,
ಎರಡು 45 ಡಿಗ್ರಿ ಆಗಿರೋದ್ರಿಂದ ನೀವು ಯಾವುದನ್ನು ಬೇಕಾದ್ರೂ ಕಾಸ್ ಥೀಟಾ ಯಾವುದನ್ನು ಬೇಕಾದ್ರೂ ಸೈನ್ ಥೀಟಾ ಅಂತ ತಗೋಬಹುದು, ಏನು ತೊಂದರೆ ಇಲ್ಲ. ಇದನ್ನ FCA ಕಾಸ್ 45 ಡಿಗ್ರಿ ಅಂತ ಕರಿತೀವಿ. ಇದು FCA ಸೈನ್ 45 ಡಿಗ್ರಿ ಆಗ್ತದೆ. 45 ಡಿಗ್ರಿಗೆ ಕಾಸು ಸೈನ್ ಎರಡರಲ್ಲೂ ಸಹ 1/√2 ವ್ಯಾಲ್ಯೂ ಬರೋದ್ರಿಂದ ಯಾವ್ದನ್ನು ಬೇಕಾದ್ರೂ ಸೈನ್ ಥೀಟಾ ಯಾವ್ದನ್ನು ಬೇಕಾದ್ರೂ ಕಾಸ್ ಥೀಟಾ ಅಂತ ತಗೋಬಹುದು ನಾವು. ಈಗ ಗಿವನ್ ಕಂಡೀಷನ್ ಏನಪ್ಪಾ ಅಂದ್ರೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಕ್ಯಾಪಿಟಲ್ Q is 0 ಅಂತ. ಓಕೆ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಕ್ಯಾಪಿಟಲ್ Q 0 ಯಾವಾಗ ಆಗುತ್ತೆ? ಎಲ್ಲಾ ಡೈರೆಕ್ಷನ್ ಅಲ್ಲೂ ಫೋರ್ಸ್ ಗಳು ಬ್ಯಾಲೆನ್ಸ್ ಆದಾಗ. ಕರೆಕ್ಟಾ? FCA sin 45 ಅನ್ನೋದನ್ನ ಒಂದು ಫೋರ್ಸ್ ಬ್ಯಾಲೆನ್ಸ್ ಮಾಡಬೇಕು, FCA cos 45 ಅನ್ನೋದನ್ನ ಒಂದು ಫೋರ್ಸ್ ಬ್ಯಾಲೆನ್ಸ್ ಮಾಡಬೇಕು. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು 0 ಮಾಡಿಬಿಟ್ರೆ ಇದ್ರ ಪ್ರಶ್ನೆನೇ ಬರೋದಿಲ್ಲ. FCA ಪ್ರಶ್ನೆ, FCA ವಿಲ್ ಬಿಕಮ್ 0. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಇದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಡೈರೆಕ್ಷನ್ ಅಲ್ಲಿ ನಮಗೆ ಫೋರ್ಸ್ ಬೇಕು. ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಬೇಕಾದ್ರೆ ಈ ಚಾರ್ಜ್ ಏನಾಗಿರ್ಬೇಕು? ಆ ಚಾರ್ಜ್ ಆಬ್ವಿಯಸ್ಲಿ ನೆಗೆಟಿವ್ ಆಗಿರಲೇಬೇಕು. ಓಕೆ, ಸೊ ದಿಸ್ ಈಸ್ FCB. ಅದೇ ತರ ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಫೋರ್ಸ್ ಬೇಕು ಅಂತಂದ್ರೆ ಈ ಚಾರ್ಜ್ ಸಹ ನೆಗೆಟಿವ್ ಆಗಿರಲೇಬೇಕು. ಆ ಕಂಡೀಷನ್ ಅನ್ನ ಅವ್ರು ಕೊಡಲ್ಲ, ನಾವೇ ಬರ್ಕೊಳ್ಬೇಕು. ನಾವು ಬರ್ಕೊಳ್ಳೋದಕ್ಕೆ ಗೊತ್ತಿರಬೇಕು ನಿಮ್ಗೆ ಅದು CD. ಓಕೆ, ಒಂದು ಸೆಂಟೆನ್ಸ್ ಅನ್ನ ಬರೀಬೇಕು ಮಸ್ಟ್ ಅಂಡ್ ಶುಡ್. ಸೊ ಫಾರ್ ದ ನೆಟ್ ಫೋರ್ಸ್ on the charge capital Q at C to become 0, the charges at B and D should be negative. ಓಕೆ, ಈ ಒಂದು ಕಂಡೀಷನ್ ಬರ್ಕೊಂಡ್ಬಿಟ್ರೆ ಸಾಕು. ಓಕೆ, ಹಾಗಾಗಿ from figure what we can write? FCA cos 45 degree is equal to FCB. ಇದನ್ನು ತಗೋಬಹುದು, ಯಾವ್ದಾದ್ರು ತಗೋಬಹುದು. ನಾನು ಒಂದನ್ನ ಮಾತ್ರ ತಗೋತೀನಿ. FCA cos 45 degree is equal to FCB. What is the value of FCA? It is 1/4 pi epsilon naught QC QA divided by CA whole square. Cos 45 is 1/√2. What is FCB? It is 1/4 pi epsilon naught QC QB divided by CB whole square. Okay, what we can cancel here? 1/4 pi epsilon naught QC, 1/4 pi epsilon naught QC we can cancel. Next QA, A ಹತ್ರ ಇರುವಂತ ಚಾರ್ಜ್ ಕ್ಯಾಪಿಟಲ್ Q, CA whole square. CA ಇದೆಷ್ಟಾಗುತ್ತೆ ಇದು ವ್ಯಾಲ್ಯೂ? ಇದು x, ಇದು x ಆದ್ರೆ ಇದು obviously √2 times x ಆಗ್ತದೆ. Therefore √2 times x whole square into 1/√2 is equal to QB. B ಹತ್ರ ಇರುವಂತ ಚಾರ್ಜ್ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋಬೇಕು ನೀವು, that is small q. CB whole square. CB whole square ಅಂತಂದ್ರೆ x square. Okay, so it will become q divided by 2x square 1/√2 is equal to q by x square. X square cancel. Therefore q is equal to 2√2 q. Since q is negative, capital Q will become minus 2√2 q. ಇಷ್ಟನ್ನ ಮಾಡಬೇಕಾಗ್ತದೆ. ತುಂಬಾ ಸಿಂಪಲ್. ಸೊ ಏನ್ ಮಾಡಿದ್ದೀನಿ ನಾನಿಲ್ಲಿ ಅವ್ರು ಕೊಟ್ಟರು ಹಾಗೆ ಒಂದು ಸ್ಕ್ವೇರ್ ನ ಬರ್ಕೊಂಡಿದ್ದೀನಿ. ಎರಡು ಆಪೋಸಿಟ್ ಕಾರ್ನರ್ಸ್ ನಲ್ಲಿ ಕ್ಯಾಪಿಟಲ್ Q ಪ್ಲೇಸ್ ಮಾಡಿದ್ದೀನಿ. ಉಳಿದಂತ ಎರಡು ಆಪೋಸಿಟ್ ಕಾರ್ನರ್ಸ್ ನಲ್ಲಿ ಸ್ಮಾಲ್ q ನ ಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ಸ್ಮಾಲ್ q ಗಳ ವ್ಯಾಲ್ಯೂ ಏನಾಗಿದ್ರೆ ಕ್ಯಾಪಿಟಲ್ Q ಮೇಲೆ ಆಕ್ಟ್ ಆಗುವಂತ ನೆಟ್ ಫೋರ್ಸ್ 0 ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ, ಇದು ನೆಗೆಟಿವ್ ಆದ್ರೆ ಮಾತ್ರ ಕ್ಯಾಪಿಟಲ್ Q ಮೇಲೆ ನೆಟ್ ಫೋರ್ಸ್ 0 ಆಗುತ್ತೆ. Q ಮೇಲೆ ಆಕ್ಟ್ ಆಗುವಂತ ನೆಟ್ ಫೋರ್ಸ್ ಬಂದು ಫಸ್ಟ್ ಈಗ ಆಕ್ಚುಲಿ FCA 0 ಮಾಡ್ಕೋಬೇಕು ಅಂತಂದ್ರೆ ಇದರ ಎರಡೂ ಕಾಂಪೋನೆಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಬೇರೆ ಫೋರ್ಸಸ್. ಯಾಕೆ ಇದನ್ನ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ಅಂದ್ರೆ ಅದನ್ನ ಬಿಟ್ಟು ಬೇರೆ ಯಾವ್ದು ಚಾರ್ಜ್ ಇಲ್ಲ ಅಲ್ಲಿ. ಹಾಗಾಗಿ FCA ನ ರಿಸಾಲ್ವ್ ಮಾಡ್ಕೊಂಡ್ರೆ cos θ sin θ ಬರುತ್ತೆ.
ಈ ಎಫ್ ಸಿ ಎ ಸೈನ್ ಥೀಟಾನ ಒಂದು ಫೋರ್ಸ್ ಬ್ಯಾಲೆನ್ಸ್ ಮಾಡಬೇಕು, ಎಫ್ ಸಿ ಎ ಕಾಸ್ ಥೀಟಾನ ಒಂದು ಫೋರ್ಸ್ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ಎಫ್ ಸಿ ಎ ಕಾಸ್ 45 ಇಸ್ ಈಕ್ವಲ್ ಟು ಎಫ್ ಸಿ ಬಿ ಅಂತ ತಗೊಂಡಿದ್ದೇನೆ ಕಂಡೀಷನ್. ಸೊ ಆನ್ ಸಾಲ್ವಿಂಗ್ ನನಗೆ ಕ್ಯೂ ಇಸ್ ಈಕ್ವಲ್ ಟು -2√2 ಸ್ಮಾಲ್ ಕ್ಯೂ ಬಂದಿದೆ. ಓಕೆ, ಸೊ ಹೀಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂಥದ್ದು. ಎನಿಹೌ ಈ ಕ್ಲಾಸಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಸಾಕು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ 19th ಪ್ರಾಬ್ಲಮ್. ಓಕೆ, ಎನಿಹೌ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಕೀಪ್ ಪ್ರಾಕ್ಟೀಸಿಂಗ್ ದ ಪ್ರಾಬ್ಲಮ್ಸ್. ಕ್ಯಾಲ್ಕುಲೇಷನ್ ಪಾರ್ಟ್ಸ್ ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಬಿಟ್ಟಿದ್ದೀನಿ. ಈ ಪ್ರಾಬ್ಲಮ್ ಅಂತ ನಾನು ಸಾಲ್ವ್ ಮಾಡಿದೆ ಬಿಕಾಸ್ ಇಟ್ಸ್ ಎ ಕಾನ್ಸೆಪ್ಚುಯಲ್ ಪ್ರಾಬ್ಲಮ್. ಓಕೆ, ಎನಿಹೌ ಥ್ಯಾಂಕ್ ಯು ಫಾರ್ ವಾಚಿಂಗ್.